ನಮಸ್ಕಾರ. ಪವರ್ ಸ್ಟಾರ್ ಗೆ ಬ್ರೇಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ ಸ್ಟಾರ್ ಚಿತ್ರಕ್ಕೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾನೆ ಇದೆ. ಈ ಹಿಂದೆ ಪವರ್ ಸ್ಟಾರ್ ಚಿತ್ರ ಸೆನ್ಸರ್ ಆಗದೇನೆ ಈ ಒಂದು ಚಿತ್ರವನ್ನ ಪ್ರದರ್ಶನ ಮಾಡೋದಕ್ಕೆ ಡೇಟ್ ರಿಲೀಸ್ ಮಾಡಿತ್ತು. ಆದ್ರೆ ಸೆನ್ಸರ್ ಆಗದ ಹಿನ್ನೆಲೆಯಲ್ಲಿ ಈ ಒಂದು ಡೇಟ್ ಅನ್ನ ಅಂದ್ರೆ 28ಕ್ಕೆ ಮತ್ತೆ ಚಿತ್ರವನ್ನ ರಿಲೀಸ್ ಮಾಡೋದಕ್ಕೆ ನಿರ್ಧಾರವನ್ನ ಕೈಗೊಂಡಿತ್ತು. ಆದ್ರೆ ಈ ಒಂದು ಚಿತ್ರ ನಾಳೆ ರಿಲೀಸ್ ಆಗಬೇಕಿತ್ತು. ಆದ್ರೆ ಸೆನ್ಸಾರ್ ಮಂಡಳಿಯಲ್ಲಿ ಸದಸ್ಯರು ಇಲ್ಲದ ಕಾರಣಕ್ಕಾಗಿ ಈ ಒಂದು ಚಿತ್ರದ ಪ್ರದರ್ಶನವನ್ನ 28ಕ್ಕೆ ಮಾಡಲಾಯಿತು. ಆದ್ರೆ ಇದೀಗ ಮತ್ತೊಮ್ಮೆ ಪವರ್ ಸ್ಟಾರ್ ಚಿತ್ರಕ್ಕೆ ಈಗ ಸಂಕಷ್ಟ ಎದುರಾಗಿದೆ. ಅದುವೇ ಟೈಟಲ್ ವಿವಾದ. ಯಾಕಂದ್ರೆ ಒಂದು ವರ್ಷದ ಹಿಂದೆ ಪವರ್ ಅನ್ನುವಂತಹ ಟೈಟಲ್ ಅನ್ನ ನಟ ಸಹ ನಿರ್ಮಾಪಕರಾಗಿರುವಂತಹ ಸೂರ್ಯ ಅವರು ಫಿಲ್ಮ್ ಚೇಂಬರ್ ಅಲ್ಲಿ ರಿಜಿಸ್ಟರ್ ಮಾಡ್ತಾರೆ. ಆನಂತರ ರಿನಿವಲ್ ಕೂಡ ಮಾಡಿಸ್ತಾರೆ. ಆದ್ರೆ ಅದೇ ಒಂದು ಪವರ್ ಅನ್ನುವಂತಹ ಟೈಟಲ್ ಅನ್ನ ಮತ್ತೆ ಪುನೀತ್ ರಾಜ್ಕುಮಾರ್ ಅಭಿನಯದ ಚಿತ್ರಕ್ಕೆ ಕೊಡ್ಲಾಗತ್ತೆ. ಆಗ ಸೂರ್ಯ ಅವರು ಫಿಲ್ಮ್ ಚೇಂಬರ್ಗೆ ಹೋಗಿ ಈ ಬಗ್ಗೆ ಮನವಿಯನ್ನು ಕೂಡ ಮಾಡ್ಕೊಳ್ತಾರೆ. ಇದು ನನ್ನ ಟೈಟಲ್ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾರೆ. ಆದ್ರೆ ಫಿಲ್ಮ್ ಚೇಂಬರ್ ಎಷ್ಟೇ ಸಭೆ ನಡೆಸಿದ್ರು ಇದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ನಂತರ ಇದೀಗ ಇರುವಂತಹ ವಿಷಯ ಏನಪ್ಪಾ ಅಂದ್ರೆ ಸಿಟಿ ಸಿವಿಲ್ ಕೋರ್ಟ್ ನಲ್ಲಿ ಇವರು ತಡೆಯಾಜ್ಞೆಯನ್ನ ತಂದಿರುವಂತದ್ದು. ಹಾಗಾಗಿ ಚಿತ್ರ ರಿಲೀಸ್ ಆಗೋದಕ್ಕೆ ಇದೀಗ ತಡೆಯಾಜ್ಞೆ ಬಂದಿದೆ. ಹಾಗಾದ್ರೆ ಈ ಚಿತ್ರದ ಟೈಟಲ್ ವಿವಾದ ಏನು ಅನ್ನೋದನ್ನ ನೋಡ್ಕೊಂಡ್ ಬರೋಣ ಬನ್ನಿ. ಎಸ್, ಮುಂದಿನ ವಾರ ತೆರೆಗೆ ಬರೋದಿಕ್ಕೆ ಪವರ್ ಸ್ಟಾರ್ ರೆಡಿ ಆಗಿತ್ತು. ಆದ್ರೆ ಮುಂದಿನ ವಾರ ತೆರೆಗೆ ಬರುತ್ತಾ ಅನ್ನುವಂತಹ ಅನುಮಾನ ಈಗ ಶುರುವಾಗಿದೆ. ಯಾಕಂದ್ರೆ ಪುನೀತ್ ಅಭಿನಯದ ಪವರ್ ಸ್ಟಾರ್ ಸಿನಿಮಾಗೆ ಮತ್ತೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾನೆ ಇದೆ. ಪವರ್ ಸ್ಟಾರ್ ಸಿನಿಮಾ ತಡೆಗೆ ಈಗ ಕಾರಣ ಆಗಿರುವಂತದ್ದು ಟೈಟಲ್. ಹಾಗಾಗಿ ಈ ಒಂದು ಸಿನಿಮಾ ರಿಲೀಸ್ ಆಗತ್ತಾ ಮುಂದಿನ ವಾರ ಅನ್ನುವಂಥದ್ದು ಈಗ ಸಾಕಷ್ಟು ಸಂಶಯಗಳಿಗೆ ಕಾರಣ ಆಗಿರುವಂತದ್ದು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಚಿತ್ರ ಸಾಕಷ್ಟು ನಿರೀಕ್ಷೆಗಳನ್ನು ಕೂಡ ಈ ಚಿತ್ರ ಹುಟ್ಟಿ ಹಾಕಿತ್ತು. ಸಿಟಿ ಸಿವಿಲ್ ಕೋರ್ಟ್ ನಿಂದ ಪವರ್ ಸ್ಟಾರ್ ಸಿನಿಮಾದ ರಿಲೀಸ್ಗೆ ಈಗ ತಡೆಯನ್ನು ಕೂಡ ಒಡ್ಡಲಾಗಿದೆ. ಇದೇ 28ಕ್ಕೆ ಈ ಚಿತ್ರ ರಿಲೀಸ್ ಆಗಬೇಕಿತ್ತು. ಪವರ್ ಟೈಟಲ್ ಹೊಂದಿರುವ ಸೂರ್ಯ ಅವರು ಇದಕ್ಕೆ ಒಂದು ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಿಟಿ ಸಿವಿಲ್ ಕೋರ್ಟ್ ಈ ಒಂದು ತಡೆಯಾಜ್ಞೆಯನ್ನ ಕೊಟ್ಟಿರುವಂತದ್ದು. ಇನ್ನು ಪವರ್ ಸಿನಿಮಾದ ನಟ ನಿರ್ಮಾಪಕರಾಗಿರುವಂತಹ ಸೂರ್ಯ ಅವರು ದೂರನ್ನ ಕೊಟ್ಟಿರುವಂತದ್ದು. ಇವತ್ತು ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ಅವರು ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ. ಈ ಒಂದು ಅರ್ಜಿಯ ವಿಚಾರಣೆ ನಡೆಸಿದಂತಹ ಸಿಟಿ ಸಿವಿಲ್ ಕೋರ್ಟ್ ಪವರ್ ಸ್ಟಾರ್ ಸಿನಿಮಾವನ್ನ ರಿಲೀಸ್ ಮಾಡೋದಕ್ಕೆ ತಡೆಯಾಜ್ಞೆಯನ್ನ ಕೊಟ್ಟಿದೆ. ಇನ್ನು ಒಂದು ವರ್ಷದ ಹಿಂದೆ ಟೈಟಲ್ ಅನ್ನ ಫಿಲ್ಮ್ ಚೇಂಬರ್ ಅಲ್ಲಿ ಸೂರ್ಯ ಅವರು ರಿಜಿಸ್ಟರ್ ಕೂಡ ಮಾಡಿಸ್ತಾರೆ. ಆ ನಂತರ ಫಿಲ್ಮ್ ಚೇಂಬರ್ ಮಾಡಿರುವಂತಹ ಎಡವಟ್ಟಿನಿಂದ ಈಗ ಈ ಒಂದು ಗೊಂದಲ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಒಂದು ಚಿತ್ರಕ್ಕೆ ಸೂರ್ಯ ಅವರು ಮೊದಲೇ ರಿಜಿಸ್ಟರ್ ಮಾಡಿಸ್ತಾರೆ ಈ ಒಂದು ಟೈಟಲ್ ಅನ್ನ. ಪವರ್ ಬದಲು ಪವರ್ ಮುಂದೆ 3 ಸ್ಟಾರ್ ಹಾಕಿ ಈಗ ಫಿಲ್ಮ್ ಚೇಂಬರ್ ಅನುಮತಿಯನ್ನ ಕೊಟ್ಟಿರುವಂತದ್ದು. ಒಂದೇ ಟೈಟಲ್ ಇದೆ, ಹಾಗಾಗಿ ಈ ಒಂದು ಟೈಟಲ್ ನನಗೆ ಸೇರಬೇಕು ಅಂತ ಸೂರ್ಯ ಅವರು ಹೇಳ್ತಾ ಇರುವಂತದ್ದು. ಇನ್ನು ಪವರ್ ಚಿತ್ರದ ನಟ ಹಾಗೆಯೇ ಸಹ ನಿರ್ಮಾಪಕ ಸೂರ್ಯರಿಂದ ಈ ಒಂದು ಸಿನಿಮಾಗೆ ತಡೆಯನ್ನ ಒಡ್ಡಲಾಗಿದೆ. ಅವರು ಕೋರ್ಟ್ ಅಲ್ಲಿ ಒಂದು ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಇದರ ವಿಚಾರಣೆ ಇವತ್ತು ನಡೆದಿದೆ. ಇನ್ನು 28ಕ್ಕೆ ತೆರೆಗೆ ಬರಲು ಪುನೀತ್ ಅಭಿನಯದ ಪವರ್ ಸ್ಟಾರ್ ಸಿನಿಮಾ ಸಿದ್ಧ ಆಗಿದೆ. ಆದ್ರೆ ಮುಂದಿನ ವಾರ ಈ ಚಿತ್ರ ತೆರೆಗೆ ಬರುತ್ತಾ ಅನ್ನೋದೇ ಈಗ ಸಂಶಯ ಆಗಿದೆ. ಸಂಕಷ್ಟದ ಮೇಲೆ ಸಂಕಷ್ಟ ಬರ್ತಾನೆ ಇದೆ ಈ ಒಂದು ಪವರ್ ಸ್ಟಾರ್ ಸಿನಿಮಾಕ್ಕೆ. ಹಾಗಾಗಿ ಪವರ್ ಸ್ಟಾರ್ ಅವರ ಒಂದು ಚಿತ್ರತಂಡದ ಮುಂದಿನ ನಡೆ ಏನು ಅನ್ನೋದು ಇದೀಗ ಕುತೂಹಲದ ವಿಷಯ ಆಗಿದೆ. ಮುಂದೆ ಯಾವ ರೀತಿಯಾಗಿ ಒಂದು ಚಿತ್ರವನ್ನು ರಿಲೀಸ್ ಮಾಡೋದಕ್ಕೆ ಈ ಚಿತ್ರತಂಡ ಪ್ರಯತ್ನಗಳನ್ನ ಪಡುತ್ತೆ, ಚಿತ್ರತಂಡ ಯಾವ ರೀತಿಯಾದಂತಹ ಪ್ಲಾನ್ ಮಾಡ್ಕೊಳ್ಳುತ್ತೆ ಅನ್ನೋದೇ ಮುಂದಿನ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು. ಹಾಗಾಗಿ ಪವರ್ ಸ್ಟಾರ್ ಚಿತ್ರ 28ಕ್ಕೆ ರಿಲೀಸ್ ಆಗತ್ತಾ ಅಥವಾ ಮತ್ತೆ ಈ ಒಂದು ಡೇಟ್ ಮುಂದೆ ಹೋಗತ್ತಾ ಅನ್ನುವಂತಹ ಸಾಕಷ್ಟು ಅನುಮಾನಗಳು, ಸಂಶಯಗಳು ಈಗ ಕಾಣ್ತಾ ಇರುವಂತದ್ದು. ಸಾಕಷ್ಟು ಕುತೂಹಲವನ್ನ ಕೆರಳಿಸಿರುವಂತಹ ಪವರ್ ಸ್ಟಾರ್ ಸಿನಿಮಾ ಈಗ ಒಂದು ಸಂಕಷ್ಟಕ್ಕೆ ಎದುರಾಗಿದೆ ಅಂತಾನೆ ಹೇಳ್ಬೋದು. ವಿಘ್ನದ ಮೇಲೆ ವಿಘ್ನ ಇದಕ್ಕೆ ಬರ್ತಾ ಇರುವಂತದ್ದು. ಯಾಕಂದ್ರೆ ಮೊದಲಿನಿಂದಲೂ ಕೂಡ ಈ ಚಿತ್ರಕ್ಕೆ ಒಂದು ಸಂಕಷ್ಟ ಎದುರಾಗಿದ್ದು ಟೈಟಲ್ ವಿವಾದ ಅಂತಾನೆ. ಈ ಒಂದು ಚಿತ್ರ ಆರಂಭವಾದಾಗಿನಿಂದಲೂ ಕೂಡ ಟೈಟಲ್ ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿರುವಂತದ್ದು. ಆನಂತರ ಸೆನ್ಸಾರ್ ಮಂಡಳಿಯಲ್ಲಿ ಸದಸ್ಯರು ಇಲ್ಲದ ಕಾರಣಕ್ಕಾಗಿ ನಾಳೆ ಬಿಡುಗಡೆ ಆಗಲಿದ್ದಂತಹ ಚಿತ್ರವನ್ನ 28ಕ್ಕೆ ರಿಲೀಸ್ ಮಾಡೋದಕ್ಕೆ ಚಿತ್ರತಂಡ ನಿರ್ಧಾರವನ್ನು ಕೈಗೊಳ್ಳುತ್ತೆ. ಆದ್ರೆ ಒಂದು ವರ್ಷದ ಹಿಂದೇನೆ ನಟ ಸಹ ನಿರ್ಮಾಪಕರಾಗಿರುವಂತಹ ಸೂರ್ಯ ಅವರು ಫಿಲ್ಮ್ ಚೇಂಬರ್ ಅಲ್ಲಿ ಈ ಒಂದು ಚಿತ್ರ ಪವರ್ ಅನ್ನುವಂತಹ ಟೈಟಲ್ ಅನ್ನ ರಿಜಿಸ್ಟರ್ ಮಾಡ್ತಾರೆ. ಹಾಗಾಗಿ ಅನಂತರ ಅವರು ರಿನಿವಲ್ ಕೂಡ ಮಾಡಿಸ್ತಾರೆ. ಆದ್ರೆ ಫಿಲ್ಮ್ ಚೇಂಬರ್ ಮತ್ತೆ ಅದೇ ಟೈಟಲ್ ಅನ್ನು ಕೊಟ್ಟಿದೆ. ಯಾವ ಕಾರಣಕ್ಕಾಗಿ ಈ ಒಂದು ಟೈಟಲ್ ಅನ್ನ ಕೊಟ್ಟಿದೆ, ಇದರ ಹಿಂದೆ ಯಾರಾದರೂ ಒತ್ತಡ ಇದೆಯಾ ಅಥವಾ ಒಂದೇ ಟೈಟಲ್ ಅನ್ನು ಕೊಡೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆಯಾ, ಇವೆಲ್ಲದರ ಬಗ್ಗೆ ಕೂಡ ಚರ್ಚೆಯನ್ನ ನಡೆಸಬೇಕಾಗುತ್ತೆ. ಸಿಟಿ ಸಿವಿಲ್ ಕೋರ್ಟ್ ನಿಂದ ಪವರ್ ಸ್ಟಾರ್ ಸಿನಿಮಾ ರಿಲೀಸ್ಗೆ ಈಗ ತಡೆಯನ್ನ ಒಡ್ಡಲಾಗಿದೆ. ಇದೇ 28ಕ್ಕೆ ಪವರ್ ಸ್ಟಾರ್ ಸಿನಿಮಾ ರಿಲೀಸ್ ಆಗಬೇಕಿತ್ತು. ಆದರೆ ಇವತ್ತು ಸಿಟಿ ಸಿವಿಲ್ ಕೋರ್ಟ್ ಈ ಒಂದು ತಡೆಯಾಜ್ಞೆಯನ್ನ ಕೊಟ್ಟಿದೆ.
ಹಾಗಾದ್ರೆ ಫಿಲ್ಮ್ ಚೇಂಬರ್ ಅಲ್ಲಿರುವಂತಹ ಕಾನೂನುಗಳು ಏನು? ಒಂದೇ ಟೈಟಲ್ ಅನ್ನ ಬೇರೆ ಬೇರೆ ಚಿತ್ರಗಳಿಗೆ ಕೊಡಬಹುದಾ? ಅದರ ಹಿಂದಿರುವಂತಹ ಒತ್ತಡಗಳಾದ್ರೂ ಇದೆಯಾ? ಕಾನೂನಿನಲ್ಲಿ ಇದಕ್ಕೆ ಅವಕಾಶ ಇದೆಯಾ? ಇವೆಲ್ಲದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನನ್ನ ಜೊತೆ ಈಗ ಪವರ್ ಚಿತ್ರದ ನಿರ್ದೇಶಕರಾಗಿರುವಂತಹ ರವಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೇ ಪವರ್ ಚಿತ್ರದ ನಟ ಸಹ ನಿರ್ಮಾಪಕ ಹಾಗೇನೇ ದೂರುದಾರರಾಗಿರುವಂತಹ ಸೂರ್ಯ ಅವರು ಕೂಡ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ವಕೀಲರಾಗಿರುವಂತಹ ರುದ್ರೇಶ್ ಅವರಿದ್ದಾರೆ. ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೂರ್ಯ ಅವರೇ ನಿಮ್ಮಿಂದ ಕೇಳಕ್ಕೆ ಬಯಸ್ತೀನಿ. ಫಸ್ಟ್ ನೀವು ಯಾವಾಗ ರಿಜಿಸ್ಟರ್ ಮಾಡಿದ್ದು ಈ ಒಂದು ಟೈಟಲ್ ಅನ್ನ? ಆಮೇಲೆ ನೀವು ಫಿಲ್ಮ್ ಚೇಂಬರ್ಗೆ ಕೂಡ ಹೋಗ್ತೀರಿ, ಪವರ್ ಸ್ಟಾರ್ ಸಿನಿಮಾ ಅವರು ಆರಂಭ ಮಾಡಿದಾಗ ನಿಮ್ಗೆ ಅಲ್ಲಿ ಯಾವ ರೀತಿಯ ರೆಸ್ಪಾನ್ಸ್ ಬಂತು? ಮೇಡಮ್, ಇದು ಆ್ಯಕ್ಚುಲಿ ನಾನು ಫಸ್ಟ್ ರಿಜಿಸ್ಟರ್ ಮಾಡಿದಾಗ 18/1/2013 ರಿಜಿಸ್ಟ್ರೇಷನ್ ಮಾಡಿದ್ದೀನಿ. ಇದನ್ನು ಮಾಡಿದ ನಂತರ ಇದನ್ನು ನಾನು ಏನಿದೆ ನಮ್ಮ ಡೈರೆಕ್ಟರ್ ಆದಂಥವರೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿ ಸ್ಕ್ರೀನ್ ಪ್ಲೇ ಏನು ಮಾಡಬೇಕು ಎಲ್ಲ ನಮಗೆ ಟೀಮಿಗೆ ಸಂಬಂಧಪಟ್ಟ ಏನೇನು ಮಾಡಬೇಕು ಎಲ್ಲ ನಾನು ತಯಾರಿ ಮಾಡ್ಕೊತಾ ಇದ್ದೆ. ಯಾಕೆಂದರೆ ಹೊಸಬ ಆಗಿರೋದ್ರಿಂದ ಇದ್ರ ಬಗ್ಗೆ ಡೀಟೇಲ್ ನಮಗೆ ಅಷ್ಟು ಗೊತ್ತಿರಲ್ಲ. ಹಾಗಾಗಿ ನಮ್ಮ ಡೈರೆಕ್ಟರ್ ಆದಂಥವರು ರವಿ ಅವ್ರ ಜೊತೆ ಕೂತ್ಕೊಂಡು ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿ ಒಂದು ಹಂತಕ್ಕೆ ಬರ್ತಾಯಿತ್ತು. ಇದು ಕ್ರಮೇಣ ಆಗಿ ಬರ್ತಾ ನಾವು ಮತ್ತೆ ಎಲ್ಲ ಆಮೇಲೆ ಪ್ರೊಮೋ ಕೂಡ ಮಾಡಿದ್ವಿ. ಈ ಪವರ್ಗೆ ಸಂಬಂಧಪಟ್ಟಂಗೆ ಅದ್ರ ಕತೆ ಅದೆಲ್ಲ ಆಧಾರಿತವಾಗಿ ಮಾಡಿ ಈಗ 4 ಮಂತ್ಸಿಂದ ಈ ಡಿಲೇ. ಈಗ ಏನಾಯ್ತು, ಇದು ಚೇಂಬರಲ್ಲಿ ಪವರ್ ಅಂತೇಳಿ ಪವರ್ ಸ್ಟಾರ್ ಅಂತೇಳಿ ಕೊಟ್ಟರು. ನಮಗೆ ಒಂಥರ ಶಾಕ್ ಆಯ್ತು, ಏನಿದು ಪವರ್ ಸ್ಟಾರ್ ಅಂತ ಕೊಟ್ಟಿದ್ದಲ್ಲ. ಆಲ್ರೆಡಿ ನಾನು ಆಮೇಲೆ ರಿನ್ಯೂವಲ್ ಕೂಡ ಮಾಡಿದ್ದೀನಿ ಇದಕ್ಕೆ. ಚೇಂಬರಲ್ಲಿ ಹೋಗಿ ಕೇಳೋದಕ್ಕೆ ಅವರು ಇಲ್ಲ ಇದನ್ನು ಚೇಂಜಸ್ ಮಾಡ್ತೀವಿ ಹಾಗೆ ಅಂತ ಹೇಳಿದ್ರು. ನಾನು ಚೇಂಜಸ್ ಮಾಡೋದಕ್ಕೆ ಏನು ಕೊಟ್ರಿ ಫಸ್ಟು? ಈ ಮುಂದೆ ಚೇಂಜಸ್ ಮಾಡೋ ಬದಲು ಈಗ ಆಲ್ರೆಡಿ ನಾನು ಮಾಡ್ತಾ ಇರೋದ್ರಿಂದ ನೀವು ಏನು ಕೊಟ್ರಿ ಅಂತ ಕೇಳಿ. ಅವ್ರ ಗಮನಕ್ಕೆ ಬಂದಿತ್ತಾ ಪವರ್ ಅನ್ನುವಂಥ ನಾವು ಟೈಟಲ್ ಅನ್ನು ಕೊಟ್ಟಿದ್ದೇವೆ ಅನ್ನೋದು ಗಮನಕ್ಕೆ ಬಂದಿದೆ? ಯಾಕಂದ್ರೆ ಎಲ್ರಿಗೂ ಗೊತ್ತಿರೋ ವಿಚಾರ ಇದು, ಆಲ್ಮೋಸ್ಟ್ ಗೊತ್ತಿದೆ ಅವ್ರಿಗೆ. ಗೊತ್ತಿದ ಮೇಲೆ ಏನು ಕೊಟ್ಟರು, ಯಾವ ಉದ್ದೇಶಪೂರ್ವಕ ಕೊಟ್ಟರು ನಮ್ಗೆ ಇನ್ನೂ ಇದುವರೆಗೂ ಗೊತ್ತಿಲ್ಲ. ಹಾಗಾಗಿ ಈ ವಿಚಾರವಾಗಿ ನಾನು ಸುಮಾರು 3 ತಿಂಗಳಿಂದ ಅವ್ರಿಗೆ ಚೇಂಬರ್ ಹತ್ರ ಹೋಗ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನನಗೆ. ಓಕೆ, ಇದನ್ನು ಅವರು ಒಂದು ಸರಿ ಏನು ಹೇಳಿದ್ರು, ಚೇಂಜಸ್ ಮಾಡ್ತೀವಿ ಇದನ್ನು ಅಂತ ಹೇಳಿದ್ರು. ನಾನು ಏನು ಚೇಂಜಸ್ ಮಾಡ್ತೀರಾ? ಯಾವಾಗ ಹೇಳಿದ್ದು ಇದು? ಆಲ್ಮೋಸ್ಟ್ ಇದು 2 ಮಂತ್ಸ್ ಆಯಿತು ಆ್ಯಕ್ಚುಲಿ. ಚೇಂಜಸ್ ಮಾಡ್ತೀವಿ ಅಂತೇಳಿ ನಾನು ಈಗ ಮಾಡ್ತಾರೆ ಆಗ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಪದೇ ಪದೇ ಆ್ಯಡ್ ಬರ್ತಾನೆ ಆಯ್ತು ಇದ್ರ ಬಗ್ಗೆ. ಹಾಗಾಗಿ ನಮಗೆ ಬೇಜಾರಾಗಿ ಕೊನೆಗೆ ಒಂದು ಸರಿ ಅವರು ನಮ್ಮ ಗಂಗರಾಜು ಅವರ ಏನು ಅಧ್ಯಕ್ಷ ಇದ್ದಾರೆ ಅವರು ಕೂಡ ನಾನು ಕೇಳಿದೆ, ಸರ್ ಏನಿದೆ ಈ ಥರ ಈಗ ಮಾಡ್ತಾ ಇದ್ರಲ್ಲ, ಆ್ಯಕ್ಚುಲಿ ನಾನು ಪವರ್ ಅಂತ ಮಾಡ್ತಾಯಿದ್ದೀನಿ, ಹೊಸಬ ಎಂಟ್ರಿ ಕೊಡ್ತಾ ಇದ್ದೀನಿ, ಕನ್ನಡ ಫಿಲಮ್ ಮಾಡಬೇಕು ಅಂತ ಆಸೆ ಇಟ್ಕೊಂಡು ಬಂದಿದ್ದೀನಿ. ಹಾಗಾಗಿ ಏನು ನಾವು ಮಾಡಬೇಕಾ ಬೇಡವಾ, ಏನಿದು ನಿಮ್ಮ ಅರ್ಥ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಅವ್ರನ್ನ ಕೇಳಿದೆ. ಇಲ್ಲಪ್ಪ ಇದೆಲ್ಲ ತಿರುಗಿ ಮತ್ತೆ ಚೇಂಜಸ್ ಮಾಡ್ತೀವಿ ಪ್ರತಿ ಒಂದು ಅದೇ ಉತ್ತರ. ಇದನ್ನು ಏನು ಮಾತಾಡ್ತೀವಿ, ಇದನ್ನು ಮೀಟಿಂಗ್ ಮಾಡ್ತೀವಿ ಮಾತಾಡ್ತೀವಿ ಅಂತ ಹೇಳಿದ್ರೆ ಹೊತ್ತು ಯಾವುದೇ ಕಾರಣಕ್ಕೂ ನಮ್ಮ ಕರೆದು ಯಾವತ್ತೂ ಮಾತಾಡಿಲ್ಲ. ಏನಕ್ಕೆ ಮಾತಾಡಿಲ್ಲ ಅಂತ ಕೇಳಿದ್ರೆ ಈಗ ಲಾಸ್ಟ್ ಮೂಮೆಂಟಲ್ಲಿ ಇವ್ರದೋಡ ಆ್ಯಡ್ ಬರ್ತಾನೆ ಇದೆ, ರಿಲೀಸ್ ಟೈಮ್ ಬರ್ತಾ ಇದೆ, ನಮಗೆ ಟೆನ್ಷನ್ ಆಗ್ತಾ ಇದೆ. ಹಾಗಾಗಿ ಹಿಂದೆ ಏನಾಗಿದೆ, ನಮಗೆ ಏನು ಪ್ರೊಡ್ಯೂಸರ್ ಕೆಲವರು ನಮಗೆ ಫೈನಾನ್ಸರ್ ಎಲ್ಲ ಬರ್ತಾಯಿದ್ರು, ನಮ್ಮ ಸ್ನೇಹಿತರೆ ಕೂಡ ಬಂದಿದ್ದರು. ಅವರು ಈ ಥರ ಆ್ಯಡ್ ನೋಡಿ ಅವರು ಕೊನೆಗೆ ಇದನ್ನು ಆಗಲ್ಲಪ್ಪ, ಇದನ್ನು ಬೇರೆ ಏನೋ ಗೇಮ್ ನಡೀತಾ ಇದೆ, ಇದನ್ನು ನಾವು ಮಾಡೋಕ್ಕಾಗಲ್ಲ ಅಂತೇಳಿ ಬ್ಯಾಕ್ಔಟ್ ಅವರು. ಹಾಗೆ ಎಷ್ಟು ಫೀಲ್ ಆಗಿರ್ಬೇಕು ನಮಗೆ. ಯಾಕೆಂದರೆ ಈಗ ನಾವು ಅಮೌಂಟನ್ನು ಎಲ್ಲಿಂದ ತೊಗೊಂಬರ್ತೀವಿ, ಯಾಕೆ ತೊಗೊಂಬರ್ತೀವಿ ಅಂತೇಳಿ ಆ ನೋವು ನಮಗೆ ಗೊತ್ತಿರುತ್ತೆ. ಈಗ ಹೊಸ ಎಂಟ್ರಿ ಕೊಡ್ತಾ ಇರಬೇಕಾದ್ರೆ ನಮಗೆ ಈ ಥರ ಸಮಸ್ಯೆಗಳಾಗ್ತಾ ಇದ್ದರೆ ಇನ್ನೆಲ್ಲಿ ಕನ್ನಡ ಫಿಲಿಮ್ಗಳು ಬರೋಕ್ಕಾಗುತ್ತೆ, ಇನ್ನೇನು ಮಾಡೋಕ್ಕಾಗುತ್ತೆ ನಾವು ಹೇಳಿ? ಇದೇ ನಮಗೆ ಪ್ರಶ್ನೆ ಆಗಿರೋದು. ಹಾಗಾಗಿ ಕೊನೆಗೆ ನಾನು ರುದ್ರೇಶ್ ಅವ್ರನ್ನ ಭೇಟಿ ಮಾಡಿ ಈ ಥರ ಹಿಂಗಿದೆ ಸರ್ ಸಮಸ್ಯೆ, ದಯವಿಟ್ಟು ಇದಕ್ಕೇನಾದರೂ ನಾವು ಪರಿಹಾರ ಕಾಣಲೇಬೇಕು, ಇಲ್ಲಾಂದ್ರೆ ಆಗಲ್ಲ, ಇದನ್ನು ನಮ್ಮ ಲೈಫ್ ಪ್ರಶ್ನೆ ಇದು ಅಂತ ಕೇಳಿದಾಗ ಅವರೆಲ್ಲ ಪರಿಶೀಲನೆ ಮಾಡಿ ಇದನ್ನು ಖಂಡಿತ ಇದನ್ನು ಒಂದು ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಅವರ ಮುಖಾಂತರವಾಗಿ ಇವತ್ತು ನಮಗೆ ಸ್ಟೇ ಸಿಕ್ಕಿದೆ. ಓಕೆ, ರವಿ ಅವರೇ, ಈಗ ಒಂದು ನೀವು ಹೊಸಬರು ಅಂತ ಅವ್ರು ಹೇಳಿದರು, ನಾವು ಹೊಸಬರ ಒಂದು ಚಿತ್ರ, ಹಾಗಾಗಿ ನಮಗೆ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ ಅಂತ. ಪವರ್ ಅನ್ನುವಂಥ ಟೈಟಲನ್ನು ರಿಜಿಸ್ಟರ್ ಮಾಡಿ ಆಗಿದೆ. ಆ ನಂತರ ಸ್ಟಾರ್ ನಟರೊಬ್ಬರಿಗೆ ಮತ್ತೆ ಅದೇ ಟೈಟಲ್ ಸಿಗುತ್ತೆ. ಇದರ ಹಿಂದೆ ಏನಿದೆ ಅಂತ ಅನ್ಸುತ್ತೆ ನಿಮಗೆ? ಮೇಡಮ್, ನಾನು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಇದ್ರದ್ದು ಒಂದು ಬ್ರೀಫಾಗಿ ಹೇಳ್ತೀನಿ, ಈ ಸಿನಿಮಾ ಹೇಗೆ ಶುರು ಆಯಿತು ಅಂತ ಹೇಳ್ಬಿಟ್ಟು. ತುಂಬ ಶ್ರಮ ಇದೆ ಅದರಿಂದ. ಇವರೇನು ಸೂರ್ಯ ಅವರಿದ್ದಾರೆ, ಒಂದು ದಿನ ಬಂದು ನನ್ನ ಹತ್ರ, ಸರ್ ಒಂದು ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ದೀನಿ, ಸೊ ಒಳ್ಳೆ ಕತೆ ಮಾಡಿ, ಸೊ ಬಜೆಟ್ ಎಷ್ಟಾದರೂ ಪರವಾಗಿಲ್ಲ, ನಾನು ಲಾಂಚ್ ಆಗಬೇಕು. ಆ್ಯಕ್ಚುಲಿ ಇವರು ನಮ್ಮ ರಾಜರಾಜೇಶ್ವರಿ ನಗರದ GH ರಾಮಚಂದ್ರ ಕೌನ್ಸಿಲರ್ ಇದ್ದಾರೆ ಈಗ, ಸೊ ಅವರ ಪಕ್ಷದಲ್ಲಿರುವಂಥ ವ್ಯಕ್ತಿ. ನಾನು ಓಕೆ ಹಾಗಾದರೆ ಸಿನಿಮಾ ಬಗ್ಗೆ ಮಾಮೂಲಿ ಹೊಸದಾಗಿ ಬಂದಾಗ ಏನು ಹೇಳಬೇಕು ಒಬ್ಬ ಡೈರೆಕ್ಟ್ರು ಅದನ್ನೆಲ್ಲ ಹೇಳಿದೆ. ಸೊ ಒಂದು ವೆಲ್ ವಿಷರ್ ಆಗಿನೂ ಹೇಳಿದೆ, ಇಲ್ಲ ಸರ್ ನಾನು ಮಾಡ್ತೀನಿ ಸಿನಿಮಾನ, ನೀವು ನನಗೆ ಸಪೋರ್ಟ್ ಮಾಡಿದ್ರೆ ನಾನು ಮಾಡ್ತೀನಿ ಓಕೆ ಅಂತ ಹೇಳ್ಬಿಟ್ಟು ನಾನು ಮಾಡಿದೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಒಂದು 3 ತಿಂಗಳು ರೂಮ್ ಹಾಕ್ಕೊಟ್ರು, ಡೈರೆಕ್ಟ್ರಿಗೆ ಅಡ್ವಾನ್ಸ್ ಕೊಟ್ಟರು. ಆಮೇಲೆ 3 ತಿಂಗಳು ಡೇ ನೈಟ್ ವರ್ಕ್ ಮಾಡಿದ್ವಿ, ಒಂದು ಒಳ್ಳೆ ಕತೆ ರೆಡಿ ಆಯಿತು. ಟೈಟ್ಲ್ ಪವರ್ ಅನ್ನೋ ಟೈಟ್ಲು ಫೈನಲ್ ಆಗೋಯ್ತು. ಓಕೆ ಚೆನ್ನಾಗಿದೆ. ಇಲ್ಲ ಆ್ಯಕ್ಚುಲಿ ಹೌದು, ಇದೊಂದು ಟೀಮ್ ವರ್ಕ್ ಇದು. ಸೊ ಎಲ್ಲರೂ ಸೇರಿಕೊಂಡು ಈ ಸಿನಿಮಾನೇ ಒಂದು ಪವರು.
ಆ ಕತೆ ಕೇಳಿದಾಗಲೇ ನಿಮಗೆ ಗೊತ್ತಾಗುತ್ತೆ, ಬಟ್ ಕತೆ ಹೇಳಲ್ಲ. ಈ ಸಿನಿಮಾನೇ ಒಂದು ಪವರ್. ಆ ಟೈಟ್ಲ್ ಬಿಟ್ಟರೆ ಇದಕ್ಕೆ ಯಾವುದೂ ಸೆಟ್ ಆಗಲ್ಲ. ಏನೇ ಇನ್ವೆಸ್ಟ್ ಮಾಡಿದ್ರು ಅದು ವೇಸ್ಟ್ ಆಗಿ. ಅಲ್ಲ, ಪವರ್ ಅನ್ನುವಂಥದ್ದು ಪವರೇ ಇಡಬೇಕು ಅಂತ ಯಾಕೆ ಅಂಥದ್ದೇನಿದೆ? ಇಲ್ಲ, ಅದು ಆ್ಯಕ್ಚುಲಿ ಇವರು ನೋಡಿದಾಗ ಇವ್ರದ್ದು ಫೋಟೋ ಶೂಟ್ ಮಾಡಿದ್ವಿ ಆ್ಯಂಡ್ ಟ್ರೇಲರು ಶೂಟ್ ಮಾಡಿದ್ವಿ. ಅದನ್ನು ನೋಡಿದಾಗ ಒಂದು ಇಮ್ಯಾಜಿನೇಷನ್ ಇರುತ್ತೆ, ಒಂದು ಕತೆಗಾಗಲಿ ಒಂದು ಕ್ಯಾರೆಕ್ಟರ್ ನೋಡಿದಾಗಲಿ. ಇಲ್ಲ, ಪವರ್ ಅಂತಿಟ್ರೆ ಚೆನ್ನಾಗಿರುತ್ತೆ, ಜನಕ್ಕೆ ಯಾವುದು ಕರೆಂಟ್ ಪವರಾ ಪೊಲೀಸ್ ಪವರಾ ಯಾವ ಪವರ್ ಕನ್ಫ್ಯೂಷನ್ ಇರುತ್ತೆ, ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಅನ್ನೋ ಒಂದು ಇದರಲ್ಲಿ ಎಲ್ಲ ಒಂದು ಟೀಮ್ ಸೇರಿಬಿಟ್ಟು ಡಿಸೈಡ್ ಮಾಡಿದ್ದಿತ್ತು, ಯಾರು ಒಬ್ಬರ ಡಿಸಿಷನ್ ಅಲ್ಲ. ಶುರು ಆಯಿತು, ಟ್ರೇಲರ್ ಶೂಟ್ ಮಾಡಿದ್ವಿ, ಎಲ್ಲ ಆಗೋಯ್ತು. ಕೊನೆಗೇನಾಯಿತು, ನನಗೆ ಲೊಕೇಶನ್ ನೋಡಬೇಕಾಯ್ತು. ಇದು ಒಂದು 40% ಸಿನಿಮಾ ಬಾಂಬೆಯಲ್ಲಿ ನಡೆಯುತ್ತೆ ಈ ಸಿನಿಮಾ. ಓಕೆ, ಯಾವಾಗ ಶೂಟಿಂಗ್ ಸ್ಟಾರ್ಟ್ ಮಾಡಿತ್ತು? ಇಲ್ಲ, ನಾನು ಟ್ರೈಲರ್ ಶೂಟ್ ಮಾಡಿದೆ ಫಸ್ಟು. ಅವರಿಗೆ ಸ್ವಲ್ಪ ಹೋಮ್ ವರ್ಕ್ ಮಾಡೋದಕ್ಕೆ ಬಿಟ್ಟೆ. ಆಮೇಲೆ ನನಗೊಂದು ಬೇರೆ ಸಿನಿಮಾ ಬಂತು, ನಾನು ಬಾಂಬೆಯಲ್ಲಿದ್ದೆ ಆ್ಯಕ್ಚುಲಿ ಸ್ವಲ್ಪ ದಿವಸ. ಆ್ಯಕ್ಚುಲಿ ಆ್ಯಸ್ ಎ ಡೈರೆಕ್ಟರ್ ನನ್ನಿಂದ ಹೆಲ್ಡಪ್ ಆಗಿದೆ ಸಿನಿಮಾ. ಅವ್ರೇನು ಹೇಳಿದ್ರು, 1 ವರ್ಷ ಆಗಲಿ 2 ವರ್ಷ ಆಗಲಿ ಸಿನಿಮಾ ಮಾಡಿ ಅಷ್ಟೇ, ಚೆನ್ನಾಗಿ ಬರ್ಬೇಕಷ್ಟೇ, ಏನು ಬೇಕಾದರೂ ಮಾಡಿ ಸರ್, ನಾನು ಸಪೋರ್ಟ್ ಮಾಡ್ತೀನಿ. ನಾನು ಇಷ್ಟೊಂದು ಇಂಟ್ರೆಸ್ಟ್ ಆಗಿರೋ ವ್ಯಕ್ತಿ ಅಂದರೆ ಓಕೆ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ. ಒಂದು ಆ್ಯಕ್ಷನ್ ಸಬ್ಜೆಕ್ಟ್ ಇದು. ಎಲ್ಲ ಆಯಿತು ಸರಿ ಅಂತ ಹೇಳ್ಬಿಟ್ಟು ಒಂದು ದಿನ ಏನಾಗೋಯ್ತು, ಟಿ ವಿಯಲ್ಲಿ ಆ್ಯಡ್ ಬರೋಕ್ಕೆ ಶುರು ಆಗೋಯ್ತು, ಪವರ್ ಸಿನಿಮಾ ಟೈಟಲ್ ಫೈನಲ್ ಅಂತ. ನಾನು ಆ್ಯಕ್ಚುಲಿ ಊರಲ್ಲಿ ಇರಲಿಲ್ಲ ಆವಾಗ, ಬಾಂಬೆದಲ್ಲಿದ್ದೆ ನಾನು. ಇವ್ರು ಫೋನ್ ಮಾಡಿದ್ರು, ಸರ್ ಹಿಂಗೆ ಬರ್ತಾ ಇದೆ, ಏನು ಸರ್ ಇದು? ನಾವು ನೋಡಿದ್ರೆ ರಿಜಿಸ್ಟ್ರೇಷನ್ ಮಾಡಿದ್ದೀವಿ, ಚೇಂಬರ್ ಏನೂ ಅಪ್ರೂವಲ್ ಮಾಡಿರಲ್ಲ, ಅದು ಜಸ್ಟ್ ಒಂದು ಇದರಿಂದ ಹೋಗ್ತಾ ಇರುತ್ತೆ, ತೊಂದರೆ ಏನಿಲ್ಲ ಬಿಡಿ, ಅದ್ರ ಪಾಡಿಗೆ ಅದಿರುತ್ತೆ, ನೀವು ಟೆನ್ಷನ್ ಸಾಕಷ್ಟು ಇಂಥದ್ದೇ ಟೈಟಲ್ ವಿವಾದ ಸಾಕಷ್ಟು ನಾವು ದಿನ ನೋಡ್ತಿರ್ತೀವಿ, ನೀವು ಹೊಸಬ್ರು ನಿಮಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನಾನು ಸಮಾಧಾನ ಮಾಡಿ ಅವರನ್ನು ಕೂಡಿಸಿದೆ. ಅದೇನಾಗೋಯ್ತು, ಜಾಸ್ತಿ ಆಯಿತು. ಕೊನೆಗೆ ವಾಣಿಜ್ಯ ಮಂಡಳಿಗೆ ಹೋಯಿತು. ಅದಾದಮೇಲೆ ಅವರಿಗೆ ಟೈಟ್ಲ್ ಅಪ್ರೂವಲ್ ಆಗೋಯ್ತು. ಇವರು ಪಾಪ ಒಂದು ಮನವಿ ಪತ್ರನೂ ಕೊಟ್ಟರು ವಾಣಿಜ್ಯ ಮಂಡಳಿ, ಸರ್ ಹಿಂಗೆ ಬರ್ತಾ ಇದೆ, ನನ್ನ ಸಿನಿಮಾಗೆ ತೊಂದರೆ ಆಗ್ತಾ ಇದೆ, ದಯವಿಟ್ಟು ಒಂದು ವಾಣಿಜ್ಯ ಮಂಡಳಿ ಮೇಲೆ ಒಂದು ಗೌರವ ಇರೋದಕ್ಕೆ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ದಯವಿಟ್ಟು ನಂದು ಹಿಂಗಿದೆ ಇಬ್ಬರದು ಕನ್ಫ್ಯೂಷನ್ ಆಗ್ಬಿಡುತ್ತೆ ಸರ್ ಅಂತ ಹೇಳಿದಾಗ ಅದಕ್ಕೆ ಇದುವರೆಗೂ ಉತ್ತರ ಬಂದಿಲ್ಲ ವಾಣಿಜ್ಯ ಮಂಡಳಿಯಿಂದ. ಆಮೇಲೆ ಅಧ್ಯಕ್ಷರು ಹೋಗಿ ಕೇಳಿದ್ರು, ಒಂದು 3 ತಿಂಗಳು ಪಾಪ ತುಂಬ ಓಡಾಡಿದ್ರು. ಬೆಳಗ್ಗೆ ಒಂಥರ ಈ ಫ್ಯಾಕ್ಟ್ರಿ ಕೆಲಸಕ್ಕೆ ಹೋದಂಗೆ ಆಗೋಯ್ತು. ಒಬ್ಬ ಪ್ರೊಡ್ಯೂಸರ್ ವಾಣಿಜ್ಯ ಮಂಡಳಿಗೆ ಹೇಳಬೇಕು ಅಂದರೆ ಬೆಳಗ್ಗೆ 10 ಗಂಟೆಗೆ ಹೋದರೆ ಮಧ್ಯಾಹ್ನವರೆಗೂ ಕಾಯಿಸೋರು. ಇವರಿಗೆ ನನ್ನ ಮೇಲೆ ಬೇಜಾರಾಗಿ ಶುರು ಆಗೋಯ್ತು. ಏನು ರೀ ಡೈರೆಕ್ಟ್ರ್, ನೀವು ಇಂಡಸ್ಟ್ರಿ ನೋಡಿದ್ರೆ ಹಿಂಗಿದೆ ಅಂತ ಹೇಳಿದ್ರಿ, ನೋಡಿದ್ರೆ ಅವ್ರನ್ನ ನನ್ನೇನು ಇಲ್ಲಿ ವಾಣಿಜ್ಯ ಮಂಡಳಿ ಒಬ್ಬ ಪ್ರೊಡ್ಯೂಸರ್, ನಾನೇ ಫೈನಾನ್ಷಿಯರು ಪ್ರೊಡ್ಯೂಸರು, ನಾಳೆ ನಾನು ದೊಡ್ಡ ಪ್ರೊಡ್ಯೂಸರ್ ಆಗ್ಬೋದು, ಒಂದು ವ್ಯಾಲ್ಯೂ ಇಲ್ವಾ ಇಲ್ಲಿ ವಾಣಿಜ್ಯ ಮಂಡಳಿಗೆ? ಅದೇ ಒಂದು ಸಿನಿಮಾನ ನಾವು ವಾಣಿಜ್ಯ ಮಂಡಳಿಯಲ್ಲಿ ರಿಜಿಸ್ಟ್ರೇಷನ್ ಮಾಡದೇನೆ ಆ್ಯಡ್ ಕೊಟ್ಟಾಗ 20 ಫೋನ್ ಬರುತ್ತೆ, ನೀವು ರಿಜಿಸ್ಟ್ರೇಷನ್ ಮಾಡಿಸಿಲ್ಲ ರೀ, ಇಮಿಡಿಯೇಟಾಗಿ ಬ್ಯಾನರ್ ರಿಜಿಸ್ಟ್ರೇಷನ್ ಮಾಡಿಸಿ ಫೈನ್ ಕಟ್ಟಿ ಅಂತ ಹೇಳ್ಬಿಟ್ಟು. ನಾನು ನೋಡಿದ್ರೆ ಸೇಮ್ ಟೈಟಲ್ನ ಇನ್ನೊಬ್ರಿಗೆ ಕೊಟ್ಟಿದ್ದಾರಲ್ಲ, ಏನಿದು ಅಂತಂದಾಗ ನಾನು ಬರ್ತೀನಿ, ಏನು ತಲೆ ಕೆಡಿಸ್ಕೊಬೇಡಿ ಅಂತ ಹೇಳ್ಬಿಟ್ಟು ಆಮೇಲೆ ನಾನು ಬಂದಾದಮೇಲೆ ಹೋಗಿ ವಿಚಾರಿಸಿದಾಗ ಎಲ್ಲ ನೋಡಿದ್ವಿ. ಇವ್ರಿಗೆ ಇದುವರೆಗೂ ನಿನ್ನೆವರೆಗೂ ಇವ್ರಿಗೆ ಕರೆಕ್ಟಾಗಿ ರೆಸ್ಪಾನ್ಸ್ ಸಿಕ್ಕಿಲ್ಲ. ಅದಕ್ಕೋಸ್ಕರ ಆಮೇಲೆ ಇನ್ನೊಂದೇನಾಗೋಯ್ತು ಅಂದರೆ ಡೈರೆಕ್ಟ್ರಿಗೂ ಪ್ರೊಡ್ಯೂಸರ್ಗೂ ಜಗಳನೂ ಆಗೋಯ್ತು ಹೀರೋಗು. ಏನಕ್ಕಂತಂದ್ರೆ ಡೈರೆಕ್ಟ್ರೆ ನೀವೇ ಆಗಿದೆ ಅನ್ನೋದ್ರ ಬಗ್ಗೆ ಮಾತನಾಡ್ತೀನಿ. ಸಾಮಾನ್ಯವಾಗಿ ಟೈಟಲ್ ವಿವಾದ ಸಾಕಷ್ಟು ಕಾರಣಗಳಿಂದ ಆಗತ್ತೆ. ಅದರಲ್ಲೂ ಕೂಡ ಈಗ ಫಿಲ್ಮ್ ಚೇಂಬರೇ ಮಾಡಿರುವಂತಹ ಎಡವಟ್ಟು ಇದು. ಪವರ್ ಅನ್ನುವಂತಹ ಸಿನಿಮಾದ ಟೈಟಲ್ ಒಬ್ಬರಿಗೆ ಕೊಟ್ಟು ಆ ನಂತರ ಮತ್ತೆ ಅದೇ ಟೈಟಲ್ ಅನ್ನ ಇನ್ನೊಂದು ಚಿತ್ರತಂಡದವರಿಗೆ ಕೊಟ್ಟಿದೆ. ಹಾಗಾದ್ರೆ ಇದರ ಹಿಂದಿರುವ ಉದ್ದೇಶ ಏನು, ಕಾನೂನಲ್ಲಿ ಯಾವ ರೀತಿಯಾದಂತಹ ಅವಕಾಶ ಇದೆ, ಇದರ ಬಗ್ಗೆ ಚರ್ಚೆಯನ್ನ ಮಾಡ್ತೀನಿ ಬ್ರೇಕ್ನ ನಂತರ.